ಯತಿವರನಾರೆ. ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ನಾನು ಪಂಡಿತ್ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸುವುದೇನೆಂದರೆ 2026 ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತಿದ್ದೇನೆ. ವೃಶ್ಚಿಕ ರಾಶಿಯವರ ಆರ್ಥಿಕ ವಿಚಾರವಾಗಿ, ಕುಟುಂಬದ ವಿಚಾರವಾಗಿ ಮತ್ತು ಪ್ರೀತಿ ಪ್ರೇಮ ವಿಚಾರವಾಗಿ ಸಂಪೂರ್ಣವಾಗಿ ಆರೋಗ್ಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ತಿಳಿಯುವುದಕ್ಕಿಂತ ಮುಂಚಿತವಾಗಿ ಒಮ್ಮೆ ನಮ್ಮ ಪೇಜನ್ನು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ವೃತ್ತಿ ಹಾಗೂ ವ್ಯವಹಾರ ಬಗ್ಗೆ ತಿಳಿಯುವುದಾದರೆ, ವೃತ್ತಿಯಲ್ಲಿ ಗೋರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಡ್ತೀರಾ, ಬಟ್ ಗೋರ್ಮೆಂಟ್ ಜಾಬ್ ಆಗಲ್ಲ. ಪ್ರೈವೇಟ್ ಜಾಬ್ ಮಾಡ್ತಾ ಹೋಗಿ. ಪ್ರೈವೇಟಲ್ಲಿ ಸುಮಾರು ಏಳಿಗೆ ಅನ್ನೋದು ಆಗುತ್ತೆ, ಪ್ರಮೋಷನ್ ಅನ್ನೋದು ಸಿಗುತ್ತದೆ. ಗೋರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಡೋದಕ್ಕೆ ಹೋಗಬೇಡಿ. ಗೋರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಟ್ಟಷ್ಟು ನಿಮಗೆ ವಿಫಲ ಆಗ್ತೀರಾ. ಮತ್ತು ವ್ಯವಹಾರದಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡೋಕ್ಕೋದ್ರೆ ಒಂದು 6 ತಿಂಗಳು ವ್ಯವಹಾರ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಒಂದು ವ್ಯವಹಾರಕ್ಕೆ ಮಾಡಬೇಕಂತ ಮನಸ್ಸಲ್ಲಿ ಇರುತ್ತೆ, ವ್ಯವಹಾರಕ್ಕೆ ಕೈ ಹಾಕ್ತೀರಾ, ಬಟ್ ಕೈ ಹಾಕಿ ಸುಟ್ಕೊಂಡು ಬಿಡ್ತೀರಾ. ಅದಕ್ಕೆ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಎರಡನೇದಾಗಿ ಆರ್ಥಿಕ ಬಗ್ಗೆ ತಿಳಿಯುವುದಾದರೆ, ಆರ್ಥಿಕ ವಿಚಾರದಲ್ಲಿ ಹಣಕಾಸಿನಲ್ಲಿ ಯಾವುದೇ ಒಂದು ಹೊರಗಡೆ ಹಣಕಾಸು ಕೊಟ್ಟಿರ್ತೀರ, ಹಣಕಾಸು ಬರೋ ಚಾನ್ಸಸ್ ಇರುತ್ತದೆ. ಸಣ್ಣ ಪುಟ್ಟ ಹಣಕಾಸಿನಲ್ಲಿ ಸಾಲ ಕೊಟ್ಟಿರ್ತೀರ, ಸಾಲ ಬರುತ್ತಿರಲ್ಲ, ಸಾಲ ಹಂತವಾಗಿ ಬರ್ತಾ ಹೋಗುತ್ತದೆ. ಮತ್ತು ವ್ಯವಹಾರ ಏನೇ ಒಂದು ಮಾಡೋಕ್ಕೆ ಹೋದರೂ ಸ್ವಲ್ಪ ಕೇರ್ಫುಲ್ ಆಗಿರಿ. ಏನು ಅನವಶ್ಯಕವಾಗಿ ದುಡ್ಡು ಅನ್ನೋದು ಕೊಡಬೇಡಿ. ಕೊಟ್ಟು ಮತ್ತು ಕಳ್ಕೊಳ್ಳೋ ಚಾನ್ಸಸ್ ಬಹಳ ಬರುತ್ತದೆ. ಈಗ ಬರೋ ದುಡ್ಡಲ್ಲೇ ಏನಾದರೂ ಮಾಡ್ಕೊಂಡೋಗಿ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತದೆ. ಮೂರನೇದಾಗಿ ಪ್ರೀತಿ ಹಾಗೂ ಕುಟುಂಬ ವಿಚಾರವಾಗಿ ತಿಳಿಯುವುದಾದರೆ, ಪ್ರೀತಿಯಲ್ಲಿ ಇಷ್ಟಪಟ್ಟಿರ್ತೀರ, ಮದುವೆ ಆಗೋದು ಚಾನ್ಸಸ್ ಕಮ್ಮಿ ಆಗುತ್ತೆ. ಇಷ್ಟಪಟ್ಟರು ದೂರ ಆಗೋ ಚಾನ್ಸಸ್ ಬಹಳ ಇರುತ್ತದೆ. ಇಷ್ಟಪಟ್ಟಂತೆ ಮದುವೆ ಆಗೋ ಚಾನ್ಸಸ್ ಇರೋದಿಲ್ಲ. ಬಟ್ ಕುಟುಂಬ ವಿಚಾರ ಗಂಡ ಹೆಂಡತಿಯಲ್ಲಿ ಯಾವುದೇ ಒಂದು ಬಿರುಕು ಅನ್ನೋದು ಆಗೋದಿಲ್ಲ. ಪ್ರೀತಿಯಲ್ಲಿ ಮೋಸ ಆಗಿದ್ದರೆ ತೊಂದರೆ ಇಲ್ಲ. ಬಟ್ ಗಂಡ ಹೆಂಡತಿ ವಿಚಾರವಾಗಿ ಮಕ್ಕಳಲ್ಲಿ ಸಂಸಾರದಲ್ಲಿ ತುಂಬ ಚೆನ್ನಾಗಿರ್ತೀರ, ಯಾವುದೂ ತೊಂದರೆ ಇಲ್ಲ. ಮನೆಗೆ ಯಾವುದೇ ಒಂದು ಹೊಸ ವ್ಯಕ್ತಿಗಳ ಆಗಮನ ಆಗುತ್ತದೆ, ಏನು ತೊಂದರೆ ಆಗಲ್ಲ. ಮೂರನೇದಾಗಿ ಆರೋಗ್ಯ ವಿಚಾರವಾಗಿ ತಿಳಿಯುವುದಾದರೆ, ಆರೋಗ್ಯದಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ಟೈರ್ಡ್ನೆಸ್ ಆಗುತ್ತೆ. ಸ್ವಲ್ಪ ಯೋಗ ಅನ್ನೋದು ಮಾಡಬೇಕು, ಸ್ವಲ್ಪ ಜ್ಞಾನ ಮಾಡಬೇಕು, ಸ್ವಲ್ಪ ವಾಕಿಂಗನ್ನು ಜಾಸ್ತಿ ಮಾಡಬೇಕು. ಸ್ವಲ್ಪ ಔಟ್ಸೈಡ್ ಫುಡ್ಡನ್ನು ಸೇವನೆ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿ. ಮನೆ ಊಟನೇ ಮಾಡ್ತಾ ಹೋಗಬೇಕು. ಔಟ್ಸೈಡ್ ಫುಡ್ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತದೆ. ಸ್ವಲ್ಪ ಯೋಗ ಜ್ಞಾನ ಮಾಡಿ, ದೇವರನ್ನು ಪಠನೆ ಮಾಡಿ. ದೇವರ ಮಂತ್ರ, ಸಣ್ಣ ಪುಟ್ಟ ಮಂತ್ರ ಇರುತ್ತಲ್ಲ, ದೇವರ ಮಂತ್ರವನ್ನು ಹೇಳ್ಕೊಂಡೋಗಿ ಎಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಖಂಡಿತ ಆಗೋದಿಲ್ಲ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗ ತಿಳಿಯುವುದಾದರೆ, ಮೊದಲನೇದಾಗಿ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಮಹಾಲಕ್ಷ್ಮಿ ಮಂತ್ರವನ್ನು ಮನಸ್ಸಲ್ಲಿ ಪಠನೆ ಮಾಡಬೇಕು. ಓಂ ಮಹಾಲಕ್ಷ್ಮಿ ನಮಸ್ತುತೆ, ಓಂ ಮಹಾಲಕ್ಷ್ಮಿ ನಮಸ್ತುತೆ ಅಂತ ಮನಸ್ಸಲ್ಲಿ 11 ಬಾರಿ ಪಠಿಸುವುದರಿಂದ, ಇಲ್ಲಾಂದರೆ ಯಾವುದಾದ್ರೂ ಹೆಣ್ಣು ದೇವರಿಗೆ ಅಮಾವಾಸ್ಯೆ ಹುಣ್ಣಿಮೆಗೆ ಹೆಣ್ಣು ದೇವರಿಗೆ ಹೋಗುವುದರಿಂದ ಯಾವುದೇ ಒಂದು ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ ಬರುವುದಿಲ್ಲ. ಮನೆಯಲ್ಲಿ ಏಳಿಗೆ ಅನ್ನೋದು ಆಗುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೂ ತೊಂದರೆ ಆಗೋದಿಲ್ಲ. ಇದಾಗಿತ್ತು 2026 ವೃಶ್ಚಿಕ ರಾಶಿಯವರ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡ್ತೇನೆ. ನಮಸ್ಕಾರ ವೀಕ್ಷಕರೇ.